ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ತುಂಬ ದಿವಸ ಆಯ್ತಲ್ವಾ ನಾವು ವಿಡಿಯೋಗಳನ್ನು ನೋಡಿ ಮಾಡಿ ಎಲ್ಲ. ಇವಾಗ ಒಂದು ವಿಶೇಷ ಸಂಚಿಕೆ ಇದು. ತುಂಬ ಜನರಿಗೆ ಡ್ರೈವಿಂಗ್ ಸ್ಟಾರ್ಟಿಂಗ್ ಕಲಿಯುವಾಗ, ಅದರಲ್ಲೂ ಟೂ ವೀಲರ್ ಕಲಿಯುವಾಗ ಭಯ ಅಂದರೆ ಭಯ. ಹುಟ್ಟಿದಾಗಿನಿಂದ ಒಂದು ಸಾರಿನೂ ಟೂ ವೀಲರ್ನ ಹಿಡ್ಕೊಂಡಿರೋದಿಲ್ಲ, ಆಮೇಲೆ ಸೈಕಲ್ ಬರೋದಿಲ್ಲ, ಕುಳ್ಳಗಿರೋ ದೇಹ, ಕಾಲು ಸಿಗಲ್ಲ ಅನ್ನೋ ಟೆನ್ಷನ್ನು, ಇದೆಲ್ಲದರ ಮಧ್ಯೆ ನೀವು ಕಲಿತಾ ಇರ್ತೀರ. ಈ ಕಲಿತಾ ಇರುವಾಗ ಸಡನ್ನಾಗಿ ಒಂದು 3 ದಿವಸ ಆದ ತಕ್ಷಣ ಅಯ್ಯೋ ಸಾಕಪ್ಪ ಸಾಕು, ಯಾಕಾದರೂ ಸೇರ್ಕೊಂಬಿಟ್ನೋ, ನನಗೆ ಏನೋ ಬರ್ತಾನೇ ಇಲ್ಲ, ಟರ್ನಿಂಗೂ ಬರ್ತಾ ಇಲ್ಲ, ಏನೂ ಬರ್ತಾ ಇಲ್ಲ, ಹಾಗಾಗಿ ನಾನು ಡ್ರೈವಿಂಗ್ ಕ್ಲಾಸ್ ಬಿಟ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಹೌದು ಅಂತೀರಾ ಇಲ್ಲ ಅಂತೀರಾ? ಕಮೆಂಟಲ್ಲಿ ಹೇಳಿ, ನಿಮ್ಮ ಧೈರ್ಯ ಎಷ್ಟಿದೆ ಅಂತ ನೋಡೋಣ. ಎಸ್, ಯಾರು ಈ ಹಂತದಲ್ಲಿ ಧೈರ್ಯವಾಗಿ ಕಂಟಿನ್ಯೂ ಮಾಡ್ತಾರೆ ಡ್ರೈವಿಂಗ್ ಕ್ಲಾಸ್ನ, ಅವರಿಗೆ ಬೇಗ ಟೂ ವೀಲರ್ ಬರುತ್ತೆ. ಟೂ ವೀಲರ್ ಕಲಿಯೋದು ಒಂದು ಯುದ್ಧನೇ ಅಲ್ಲ, ಅದು ಆರಾಮಾಗಿ ಮಾಡುವಂತಹ ಒಂದು ಸಣ್ಣ ಸ್ಕಿಲ್ಲು. ಮಗು ಹುಟ್ಟುವಾಗ ಹೇಗೆ ಏನು ಗೊತ್ತಿಲ್ಲದೆ ಹುಟ್ಟುತ್ತೆ, ಅದೇ ಥರ ನೀವು ಹೋಗಿ ಸೇರ್ಕೊಳ್ತೀರ. ಆಮೇಲೆ ನಿಧಾನಕ್ಕೆ ಬಿದ್ದು ಎದ್ದು ಅಂಬೆಗಾಲಿಕ್ಕಿ ಎದ್ದು ಆಮೇಲೆ ಓಡಾಡಿ ನಿಧಾನಕ್ಕೆ ಓಡೋದನ್ನು ಕಲ್ತ್ಬಿಡುತ್ತೆ ಎದ್ದು ನಿಂತ್ಕೊಂಡು, ಅಲ್ವಾ? ಅದೇ ಥರ ನೀವು ಇವಾಗ ಯಾಕೆ ಹೀಗಾಗ್ತಾ ಇದೆ ಅಂತ ಫಸ್ಟ್ ತಿಳ್ಕೊಳ್ಳಿ. ಗಾಬರಿ ಆಗ್ತಾ ಇದೆಯಾ? ಹೆದರಿಕೆ ಆಗ್ತಿದೆಯಾ? ಟೆನ್ಷನ್ ಇದೆಯಾ? ಮನೇಲಿ ಇನ್ನೇನೋ ಇಟ್ಕೊಂಡು ಹೋಗಿರ್ತೀರ, ಮನೆ ಬಿಟ್ಟು ಎಷ್ಟೋ ದೂರ ಬಸ್ ಹಿಡ್ಕೊಂಡು ಟೂ ವೀಲರ್ ಹಿಡ್ಕೊಂಡು ಯಾರ ಹತ್ರ ಸಹಾಯ ತಗೊಂಡು ಡ್ರೈವಿಂಗ್ ಕ್ಲಾಸ್ಗೆ ಹೋಗಿರ್ತೀರ. ಸೊ ನಿಮ್ಮ ಹೆಣ್ಮಕ್ಳಿಗೆ ಯಾವುದನ್ನಾದರೂ ಕಲಿಯೋದು ತುಂಬ ಸುಲಭ ಅಲ್ಲ. ಸಾವಿರಾರು ಇರುತ್ತೆ ಮನಸ್ಸಲ್ಲಿ, ವೈಯಕ್ತಿಕವಾಗಿರುತ್ತೆ, ಬೇರೆ ಬೇರೆ ಟೆನ್ಷನ್ಗಳು ಇರ್ತವೆ. ಇವನ್ನೆಲ್ಲ ನೀವು ತಗೊಂಡು ಡ್ರೈವಿಂಗ್ ಕ್ಲಾಸಿಗೆ ಹೋಗಿ ಟೂ ವೀಲರ್ ಮೇಲೆ ಕುಳಿತುಕೊಂಡಾಗ ಅದೆಲ್ಲ ಫೋಕಸ್ ಆಗಿ ಒಂದೇ ಸರಿ ತಲೆಗೆ ಬಂದ್ಬಿಡುತ್ತೆ. ಆ ಥರ ನಿಮಗೆ ಯಾವ ಥರ ಟೆನ್ಷನ್ ಇದೆ ಅಂತ ನೋಡ್ಕೊಳ್ಳಿ. ಆ ಟೆನ್ಷನ್ನು ನಿಮ್ಮ ಮನಸ್ಸಲ್ಲಿ ಕೂಲ್ ಆದಮೇಲೆ ಡ್ರೈವಿಂಗ್ ಕಡೆ ಗಮನ ಕೊಡಿ. ಅಲ್ಲಿ ಹೇಳಿರ್ತಾರೆ ನಿಮಗೆ ಕಾಲು ಪ್ರಾಕ್ಟೀಸ್ ಮಾಡಿ, ಫಸ್ಟ್ ಹೇಳೋದೇ ಕಾಲು ಪ್ರಾಕ್ಟೀಸ್ ಮಾಡಿ. ಕಾಲು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಮ ಕಾಲು ನಿಧಾನಕ್ಕೆ ನೆಲವನ್ನು ಬಿಡುತ್ತೆ. ಅಷ್ಟೊತ್ತಿಗೆ ನಿಮಗೆ ಸ್ಟ್ರೈಟಾಗಿ ಕೂತ್ಕೊಳ್ಳೋಕ್ಕೆ ಬರೋದಕ್ಕೆ ಶುರುವಾಗುತ್ತೆ. ಟೂ ವೀಲರ್ ಮೇಲೆ ಎಕ್ಸಲೇಟ್ರು, ಬ್ರೇಕು, ಅದು ಕೂಡ ನಾನು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ ನೋಡಿ. ಅದೇ ಥರ ಹೇಳ್ಕೊಡ್ತಾರೆ ಡ್ರೈವಿಂಗ್ ಕ್ಲಾಸಲ್ಲೂ. ನೀವು ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ 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 ಒಂದು 7-8 ದಿವಸ ನೀವು ಪ್ರಾಕ್ಟೀಸ್ ಮಾಡೋಷ್ಟರಲ್ಲಿ ಇವತ್ತು ಈ ಬ್ರಹ್ಮವಿದ್ಯೆ ಅಂತ ಅನ್ನಿಸ್ತಾ ಇರುವ ಡ್ರೈವಿಂಗು ಕೋತಿ ವಿದ್ಯೆ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಅದರಿಂದ ಭಯ ಪಡಬೇಡಿ. ನೀವು ಸ್ಲೋ ಲರ್ನರ್ ಅಲ್ಲ, ಆದರೆ ಬಿಗಿನರ್. ನಿಧಾನವಾಗಿ ಕಲಿತೀರಾ. ಯಾರು ಒಂದೇ ಸರಿ ದೊಡ್ಡವರಾಗಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಪ್ರಯತ್ನ ಮುಂದುವರಿಸಿ. ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಕ್ಲಾಸ್ನ ಬಿಡಬೇಡಿ, ಹೆದರಿಬೇಡಿ. ಯು ಕ್ಯಾನ್ ಡೂ ಇಟ್. ಹೋಗಿ ಮಾಡಿ. ಎಲ್ಲ ಟೆನ್ಷನ್ನು, ಹೆದರಿಕೆ, ಗಾಬರಿ ಮನಸ್ಸಿನ ಆ ಕಡೆ ಇಟ್ಬಿಡಿ. ನೀವು ನಿಮ್ಮ ಟೂ ವೀಲರ್ ಅಷ್ಟೇ. ಒಂದು 4 ಡೇಸ್ ನೀವು ಕರೆಕ್ಟಾಗಿ 20 ಮಿನಿಟ್ಸ್ ಟು ಒಂದು ಅರ್ಧ ಗಂಟೆ ನೀವು ರಸ್ತೆ ಮೇಲೆ ಗಮನ ಇಟ್ಟು, ಗಾಡಿ ಮೇಲೆ ಗಮನ ಇಟ್ಟು ಪ್ರಾಕ್ಟೀಸ್ ಮಾಡಿಬಿಟ್ರೆ ಆಮೇಲೆ ಬಂದೇ ಬಿಡುತ್ತೆ ಟೂ ವೀಲರ್. ಸೊ ಭಯ ಪಟ್ಕೋಬೇಡಿ, ಚೇರ್ ಅಪ್ ಆಗಿ. ಯಾವುದೇ ಕಾರಣಕ್ಕೂ ಡ್ರೈವಿಂಗ್ ಕ್ಲಾಸ್ ಬಿಡಬೇಡಿ, ಕಂಟಿನ್ಯೂ ಮಾಡಿ. ಪೂರ್ತಿ 20 ದಿವಸ ಮುಗಿಸಿ. ಅಷ್ಟೊತ್ತಿಗೆ ನಿಮಗೆ ಟೂ ವೀಲರ್ ಬಂದೇ ಬರುತ್ತೆ. ನಿಮಗೆ ಟೂ ವೀಲರ್ ಇನ್ನೂ ಹೆಚ್ಚು ಬೇಕು ಅಂದರೆ ನನ್ನ ಬೇರೆ ವಿಡಿಯೋಗಳಿದ್ದಾವೆ, ಅವುಗಳ ತರಬೇತಿ ಮತ್ತು ಈ ಭಯ ಇದ್ರ ಬಗ್ಗೆ ಎಲ್ಲ ತುಂಬ ಮಾತಾಡಿದ್ದೀನಿ. ಅದನ್ನು ನೋಡಿ. ಸಿಗ್ತೀನಿ ಮತ್ತೆ ನಿಮ್ಮ ಆರಂಭಿಕ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ. ಇನ್ನೂ ತುಂಬ ವಿಷಯಗಳನ್ನ ಮಾತಾಡೋಣ. ಆಗಾಗ ಬರ್ತಾ ಇದ್ದೀನಿ, ತಪ್ಪದೇ ನೋಡ್ತಾ ಇರಿ. ಇದೇ ರೀತಿ ಈ ವಿಡಿಯೋಗಳ ಉಪಯೋಗ ತೆಗೆದುಕೊಳ್ಳಿ. ಬಾಯ್ ಬಾಯ್.